ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದರೆ, ಕಳೆದ ಯುವನಿಧಿ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಬಹಳಷ್ಟು ಕಮೆಂಟ್ಗಳನ್ನು ಮಾಡಿದ್ರಿ. ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಚೇಂಜ್ ಆಗಿದೆ, ಈಗ ಅದಕ್ಕೆ ಏನು ಮಾಡಬೇಕು, ಮತ್ತು ಅದರ ಜೊತೆಗೆ 1ನೇ ತಾರೀಕು 2ನೇ ತಾರೀಕು ನಾವು ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸ್ಬಿಟ್ಟಿದ್ದೀವಿ. ಈಗ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ, ಮತ್ತೆ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಅಂತ ಕೂಡ ಕೇಳಿದ್ರಿ. ಇನ್ನೊಂದು ಪ್ರಶ್ನೆ, ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ. ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಕೇಳಿದ್ರು. ಮತ್ತು ಅದರ ಜೊತೆಗೆ ಜೂನ್, ಜುಲೈದು ಕೂಡ ಕೆಲವೊಬ್ಬರು ಹಣ ಬಂದಿಲ್ಲ ಅಂತ ಕೇಳಿದ್ರು. ಅವ್ರು ಹಣ ಏನಾರು ಬಂದಿಲ್ಲ ಅಂತ ಏನೋ ಪ್ರಶ್ನೆ ಕೇಳಿದ್ರಲ್ಲ, ಇವರಿಗೆ ಈ ಮಾತು ಏನಪ್ಪ ಅಂದರೆ, ಅಲ್ಲಿ ಪೆಂಡಿಂಗ್ ಅಂತ ಏನಾರು ಇದ್ದರೆ ಬರೋ ಸಾಧ್ಯತೆ ಭಾಳ ಕಡಿಮೆ ಇದೆ ಸ್ನೇಹಿತರೆ. ಯಾಕಂದರೆ ಪೆಂಡಿಂಗ್ ಅಂತ ಇದ್ದರೆ ನಿಮ್ದು ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ತೊಂದರೆ ಆಗಿರುತ್ತೆ. ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಪ್ರಿಂಟ್ ಏನಾದರೂ ಅದರದ್ದು ನಂಬರ್ ಇರ್ತದಲ್ಲ, ನಂಬರ್ ಏನಾದರೂ ನೀವು ನನಗೆ ಕಳಿಸ್ಕೊಟ್ರೆ ಅದನ್ನು ನಾನು ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ತಿಳ್ಕೊಬೋದು ಏನೇನು ಆಗ್ತಾ ಇದೆ ಅಂತೇಳಿ. ಮತ್ತು ಅದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಪ್ರಿಂಟ್ ಬಂದಿಲ್ಲ, ಈ ರೀತಿ ಏನಾದ್ರು ತೊಂದರೆ ಆಗಿದ್ರೆ, ಯಾಕಂದರೆ 3 ತಿಂಗಳದ್ದು ಒಂದೇ ಸಲ ಪೆಂಡಿಂಗ್ ಇದೆ ನಿಮ್ಮದು. ಈ 3 ತಿಂಗಳು ಪೆಂಡಿಂಗ್ ಇರೋದ್ರಿಂದ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನೋ ತೊಂದರೆ ಆಗಿರುತ್ತೆ. ಹಂಗಾಗಿ ಆ 3 ತಿಂಗಳ ಹಣ ಬಂದಿರಲ್ಲ ಸ್ನೇಹಿತರೆ ನಿಮಗೆ. ಈಗ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ, ಮತ್ತೆ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಅಂತ ಕೂಡ ಕೇಳಿದ್ರಿ. ಈಗ ಇದಕ್ಕಿಂತ ಮುಂಚೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಫೋನ್ ನಂಬರ್ ಹಾಕಿ, OTP ಹಾಕಿ, ನಿಮ್ಮ ಒಳಗಡೆ ಬಂದು ಯುವನಿಧಿಯನ್ನು ಸರ್ಚ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನನ್ನು ಸರ್ಚ್ ಮಾಡಿಕೊಂಡು, ಅದಾದಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದೀರಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಸೆಲ್ಫ್ ಡಿಕ್ಲರೇಷನ್ ನೀವು ಸ್ವಯಂ ಉದ್ಯೋಗದಲ್ಲಿ ಇದ್ದೀರಾ ಇಲ್ಲ ಅಂತ ಎಸ್ ಅಂತ ಹಾಕಿ ಸಬ್ಮಿಟ್ ಮಾಡ್ತಾ ಇದ್ರು. ಬಟ್ ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸುವಂಥದ್ದು ಪ್ರೊಸೆಸ್ಸು ಭಾಳ ಚೇಂಜ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು 3 ಇಂದ 4 ತಿಂಗಳ ಹಣ ಬರೋಂಗಿಲ್ಲ. ಅಂದರೆ ಮಿನಿಮಮ್ 9,000 ಹಣನ ನೀವು ಲಾಸ್ ಮಾಡ್ಕೋತೀರಾ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಏನೇನು ಚೇಂಜ್ ಆಗಿದೆ, ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಹಾಗಿದ್ರೆ ನೀವು ಏನು ಕೇಳಿದ್ರಲ್ಲ, ಡಿಸೆಂಬರ್ 1, 2ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯಾವುದೇ ತೊಂದರೆಗಳಿರಲಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಸಕ್ಸಸ್ ಆಗಿಬಿಟ್ಟಿದೆ. ಬಟ್ ಈಗ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ, ಅವರು ಈಗ 2 ರಿಂದ 3 ದಿನ ಆಯಿತು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕ್ಕೂ ಬರ್ತಾ ಇಲ್ಲ. ಯಾಕಂದರೆ ಪೋರ್ಟಲಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತಾ ಇರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಆಗಿದೆಯಲ್ಲ, ಏನು ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಏನೇನು ಆಗಿದೆ ಅಂದರೆ, ಮೊದಲು ಮೊಬೈಲ್ ನಂಬರ್ OTP ಹಾಕಿ ಲಾಗಿನ್ ಮಾಡ್ತಾಯಿದ್ರೆ ಯಾವ ರೀತಿ ಮೊದಲು ಮಾಡ್ತಿದ್ರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಬಟ್ ಈಗ ಸೇಮ್ ಲಾಗಿನ್ ಏನು ಮಾಡ್ತೀರಾ, ಅಲ್ಲೋಗಿ ಸೆಲ್ಫ್ ಡಿಕ್ಲರೇಷನನ್ನು ಮಾಸಿಕ ಸ್ವಯಂ ಘೋಷಣೆಯನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಮಾಡಿಕೊಂಡು ನಂತರ ರಿಜಿಸ್ಟರ್ ನಂಬರ್ ಹಾಕ್ತಾ ಇದ್ರಿ. ಆಮೇಲೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಫ್ಲೆಕ್ಸ್ ಡೀಟೇಲ್ಸ್ ಅಂತ ಹೊಡೆದ್ರೆ ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಬಂದುಬಿಡ್ತೈತೆ. ಈಗೂ ಅದೇ ಇದೆ, ಫ್ಲೆಕ್ಸ್ ಡೀಟೇಲ್ಸ್ ಅಂತ ಹೊಡೆದ್ರೆ ಆಧಾರ್ ಡೀಟೇಲ್ಸ್ ಬರುತ್ತೆ. ಬಟ್ ಅದರ ಮುಂದೆ ಹೋಗಿ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಏನು ಕೇಳುತ್ತೆ ಅಂದರೆ, ನೀವು ಏನು ಥರ ಎಜುಕೇಷನ್ ಏನು ಪಡ್ಕೊಂಡಿದ್ರಲ್ಲ, ಡಿಗ್ರಿ, ಡಿಪ್ಲೊಮಾ ಏನು ಪಡ್ಕೊಂಡಿದ್ರಲ್ಲ, ಇದರಲ್ಲಿ ನೀವು ಜಾಸ್ತಿ ಹೆಚ್ಚಿನ ಸ್ಕೋರ್ ಮಾಡಿರ್ತಕ್ಕಂಥ 3 ಸಬ್ಜೆಕ್ಟ್ಗಳು ಕೇಳುತ್ತೆ. 3 ಸಬ್ಜೆಕ್ಟ್ಗಳನ್ನು ಕೂಡ ಟೈಪ್ ಮಾಡಬೇಕು. ಮತ್ತು ಅದರ ಜೊತೆಗೆ ಏನು ನೀವು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರಲ್ಲ, ಅವು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಕೇಳುತ್ತೆ. ಮತ್ತು ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಕೇಳುತ್ತೆ. ಡಿಗ್ರಿ ಪರ್ಸೆಂಟೇಜ್ ಕೇಳಿದ ಮೇಲೆ ಮತ್ತೆ ಇನ್ನೂ ಮುಂದುವರೆದು ಅದರಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂದರೆ, ಕೌಶಲ್ಯಕರ ಕರ್ನಾಟಕ ಯೋಜನೆಗೆ ನೀವು ರಿಜಿಸ್ಟರ್ ಆಗಿದ್ದೀರೋ ಇಲ್ವೋ ಅನ್ನೋದನ್ನು ಕೇಳುತ್ತೆ. ಮತ್ತು ಮುಂದುವರೆದು ಈಗ ಕೇಳಿರುತ್ತಲ್ಲ, ಅದನ್ನು ಹೌದೋ ಇಲ್ವೋ ಅನ್ನೋದನ್ನು ಕೂಡ ಟಿಕ್ ಮಾಡಬೇಕು. ಮತ್ತು ಅದರ ಜೊತೆಗೆ ನೀವು ತರಬೇತಿ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಟಿಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಸದ್ಯದಲ್ಲಿ ಉದ್ಯೋಗ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಸ್ವಯಂ ಘೋಷಣೆ ಮಾಡಬೇಕಾದ್ರೆ ಮೊದಲು ಒಂದು ಟಿಕ್ ಆ ರೀತಿ ಮಾಡಬೇಕಾಗ್ತದೆ. ಬಟ್ ಇದಕ್ಕೆ ಈಗ ಅದರಲ್ಲಿ ಏನು ಆಪ್ಷನ್ಗಳನ್ನು ಕೇಳಿದಾರಲ್ಲ, ಕೌಶಲ್ಯಕರ ಕರ್ನಾಟಕ ರಿಜಿಸ್ಟ್ರೇಷನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗಿದೆ ಅಂತ ಕ್ಲಿಕ್ ಮಾಡಿದ್ರೆ ದುಡ್ಡು ಬರಲ್ವಾ? ಮತ್ತು ತರಬೇತಿ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕ್ಲಿಕ್ ಮಾಡಿದ್ರೆ ಯುವನಿಧಿ ಹಣ ಬಂದಾಗುತ್ತಾ? ಇವೆಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಕೇಳ್ಬೋದು. ಮತ್ತು ಡಿಸೆಂಬರ್ ಮಂತ್ ತಿಂಗಳ ಸೆಲ್ಫ್ ಡಿಕ್ಲರೇಷನಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತೇಳಿ ಗೊತ್ತಾಯ್ತು. ಮತ್ತು ಇನ್ನೊಂದು ವಿಚಾರ ಸ್ನೇಹಿತರೆ, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಲ್ಲ, ಇವರು ನಾನು ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಯುವನಿಧಿ ಫಲಾನುಭವಿಗಳೇನಿದ್ರಲ್ಲ, ಇವರಿಗೆ ಅದನ್ನು ಶೇರ್ ಮಾಡಿ ಈ ವಿಷಯದ ಬಗ್ಗೆ ಮಾಹಿತಿ ಕೊಡಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.